ಶ್ರೀನಿವಾಸಪುರ ಸುದ್ದಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ. ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆ ಕಂಡು ಆಕ್ರೋಶ. ಡಿಎಚ್ಒಗೆ ತರಾಟೆ ತೆಗೆದುಕೊಂಡ ಅಧ್ಯಕ್ಷೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ. ನಾಗಲಕ್ಷ್ಮಿ ಚೌಧರಿ, ಮಹಿಳಾ ಆಯೋಗದ ಅಧ್ಯಕ್ಷೆ, ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಮಸ್ಯೆ ಕಂಡು ಆಕ್ರೋಶ. ಆಯೋಗದ ಅಧ್ಯಕ್ಷೆ, ಸ್ಥಳೀಯರಿಂದ ದೂರಿನ ಸುರಿಮಳೆ. ಗಡಿಭಾಗದ ಆಸ್ಪತ್ರೆಯಲ್ಲಿ 2 ವರ್ಷಗಳಿಂದ ವೈದ್ಯರೇ ಇಲ್ಲವೆಂದು ಸ್ಥಳೀಯರ ದೂರು. ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಇಒ ಗೈರಾದ ಹಿನ್ನೆಲೆ ಅಧಿಕಾರಿಗಳಿಗೆ ಕರೆ ಮಾಡಿ ಆಕ್ರೋಶ. 2 ದಿನಗಳ ಕೋಲಾರ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಥ್. ಈಗ ನಾನು ಬಂದಾಗೆ ಬರಲ್ಲ ಅಂದ್ರೆ ಸಾಮಾನ್ಯವಾಗಿ ಇವರು ಬಂದು ಕೆಲಸಗಳನ್ನು ಮಾಡ್ತಾರ. ನಾನು ಎಷ್ಟು ದೂರದಿಂದ ಬಂದಿದ್ದೀನಿ, ನಾನು ಯಾರನ್ನ ಕೇಳಬೇಕು? ಹೂಮ್ ಶುಡ್ ಐ ಆಸ್ಕ್? ಈಗ ಇಲ್ಲಿ PHCಯಲ್ಲಿ ಎಷ್ಟೊಂದು ಪೇಷಂಟ್ಸ್ ಬಂದಿದ್ದಾರೆ. ದೇರ್ ಆರ್ ಕಂಪ್ಲೇನಿಂಗ್ ಆಫ್ ಪೇನ್ಸ್, ಎಸ್ಪೆಷಲಿ ಸ್ಕೆಲಿಟಲ್ ಬೋನ್ಸ್. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು DHO ಇರ್ತಾರೆ. ಇವಾಗ ಆ ಗ್ರಾಮೀಣ ಮಟ್ಟದಲ್ಲಿ ನೀರು ಸ್ಯಾಂಪಲ್ ಆಗಲಿ, ನಾವು ಏನೇ ಒಂದು ಆ ಗ್ರಾಮ ಹಳ್ಳಿ ಬಗ್ಗೆ ವಿಚಾರಿಸ್ಬೇಕಾದ್ರೆ ನಾನು ಇಲ್ಲಿಗೆ ಬಂದಾಗ ಇಒ ಇರಬೇಕು, ತಹಶೀಲ್ದಾರ್ ಇರ್ಬೇಕು, ಅವರಿಗೆಲ್ಲ ಇಂಟಿಮೇಷನ್ ಹೋಗಿರುತ್ತೆ. ಬಟ್ ವೈ ಆರ್ ದೇ ನಾಟ್ ಹಿಯರ್? ಇಮ್ಮಿಡಿಯೇಟ್ಲಿ ಚೆಕ್ ಮಾಡಿ ಅವರನ್ನು ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು. ಅದೇ ಎಡ್ಕೊಂಡ್ಬಂದು ಕುಡಿಯೋದು. ಸಣ್ಣ ವಯಸ್ಸಿನಿಂದ ಇದೇ ನೀರು ಕುಡಿದಿರ್ತೀವಿ. ಈಗ ಒಂದು ಕೆಲಸ, ಇದನ್ನ ಇವರು ಎಷ್ಟು ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನ ಗ್ರಾಮಗಳ ಹಳ್ಳಿ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ಇದನ್ನೆಲ್ಲ ಇದು ಮಾಡೋರು ಯಾರು? ನಿಮಗೆ ಇವರು ತಹಶೀಲ್ದಾರ ಅಥವಾ ಇಒಗಳ ನೋಡೋದು? ಎಲ್ಲಿದ್ದಾರೆ ಇಒ ಬರ್ಬೇಕಲ್ಲ. ಫೋನ್ ತಗೊಳಪ್ಪ, ಇಒ ತಗೋ, CO ತಗೋ. ಮಾಡ್ಬೇಕು ಸರ್. ಪೇಷಂಟ್ಗೆ ನಾವು ರೆಸ್ಪಾನ್ಸ್ ತಗೋಬೇಕು, ಬರ್ಕೊಡ್ಬೇಕು. ಏನಿಲ್ಲ ನಿಮ್ದು, ಏನ್ ಬರ್ಕೊಡೋದು ಏನಿಲ್ಲ. ನೀವು ಹೋದ್ರೆ ನಾವು ಅಡ್ಗ ಹೋಗ್ಬೇಕು ಅಷ್ಟೇ. ಇಲ್ಲಿಂದ తెలుగులో ನಾವು ಡಾಕ್ಟರ್ ಶ್ರೀಕಾಂತ್ ಅವರೆಲ್ಲ ಇದ್ದೀವಿ. 7 months ಇಂದ ಏನಾಯಿತು ಅಂದರೆ ಒಂದು ಡಾಕ್ಟರ್ ದೇರ್ ಸಂತೋಷ್ ಅಂತ ಟುಕ್ ಅ ಟ್ರಾನ್ಸ್ಫರ್. ಆಫ್ಟರ್ 7 months ಆಫ್ ಟ್ರಾನ್ಸ್ಫರ್ ನೋ ಒನ್ ಕೇಮ್ ಹಿಯರ್, ಬಟ್ ಆನ್ ಬಿಹಾಫ್ ಆಫ್ ದಟ್ ರೂರಲ್ ಕೋಟಾಯಿಂದ ಒಬ್ಬ ಡಾಕ್ಟರ್ ಅಪಾಯಿಂಟ್ ಮಾಡಿದ್ರು. ದೇ ಜಸ್ಟ್ 1 month ಮಾಡಿಬಿಟ್ಟು ಸರ್ ಕನ್ನಡದಲ್ಲಿ ಮಾತಾಡಿ ಸರ್, ಎಲ್ಲರೂ ಕನ್ನಡದಲ್ಲಿ ಮಾತಾಡಿ. ಇವಾಗ ನೀವು ಇಲ್ಲಿರೋ CEO ಕನ್ಸನ್ನು ಇಲ್ಲ DC ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಒಬ್ಬರನ್ನ ಕಾಂಟ್ರಾಕ್ಟ್ ಬೇಸಿಸ್ ಆದ್ರೂ ನೀವು ಇಮಿಡಿಯೇಟ್ಲಿ ಕೊಡ್ಬೇಕಾಗುತ್ತೆ. ಅವ್ರು ಕನ್ನಡದಲ್ಲಿ ಮಾತಾಡಿ, ಅರ್ಥ ಮಾಡೋದಕ್ಕೆ ನಿಮ್ಗೆ ಈ ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗೆ ಎಷ್ಟು ದಿನ ಬೇಕು? ಮೇಡಮ್, ನಾನು
ನಮಗೊಂದು ಸಬ್ಮಿಷನ್ ಅಂತಂದ್ರೆ ನಾನು 2-3 ದಿವಸ ಆಯ್ತು ಆಯ್ತು ಬಿಡಿ, 3 ದಿವಸ ಆಗಿಲ್ಲ. ಈಗ ಸಬ್ಮಿಷನ್ ಏನು ಇಷ್ಟೇ ನನಗೆ. ಏನಿಲ್ಲ ಇದು ಡಿ